ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನಮಗುಂಟು, ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲೇ ಹಿಡಿವರು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 7. ಕೆಲವರು ಹೇಳಿದ್ರು, ಅಕ್ಕ ನೀವು ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ಬಿಡ್ತೀರಾ, ಸ್ವಲ್ಪ ನಿಧಾನ ಮಾಡಿ ಹೇಳಿ ಅನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡ್ತೇನೆ. ನಿಮ್ಮ ಒಂದು ಸಜೆಷನ್ಗಾಗಿ ಥ್ಯಾಂಕ್ ಯು. ಯಾಕಂದರೆ ಈ ಜೀವಸ್ವರ ನಿಮಗೆ ತಲುಪಬೇಕು, ನಿಮ್ಮಲ್ಲಿ ಅದು ಕಾರ್ಯ ಮಾಡುವಂಥದ್ದು ಅಭಿಷೇಕದಲ್ಲಿ ಹೊರಟು ಬರಬೇಕು. ಪ್ರಕಟಣಾ ಗ್ರಂಥ 6ನೇ ಅಧ್ಯಾಯ ವಚನ 7. ಆ ಯಜ್ಞದ ಕುರಿಮರಿ 4ನೆಯ ಮುದ್ರೆಯನ್ನು ಒಡೆದಾಗ 4ನೆಯ ಜೀವಿ ಇಲ್ಲಿ ಬಾ ಎಂದು ಕರೆಯುವುದನ್ನು ನಾನು ಕೇಳಿಸಿಕೊಂಡೆ. ಆಗ ಬೂದು ಕುದುರೆಯೊಂದು ಕಾಣಿಸಿತು. ಅದರ ಮೇಲೆ ಕುಳಿತಿದ್ದವನ ಹೆಸರು ಮೃತ್ಯು ಎಂದು. ಅವನನ್ನು ಮೃತ್ಯುಲೋಕ ಎಂಬಾತನು ಹಿಂಬಾಲಿಸಿದನು. ಇವರಿಗೆ ಖಡ್ಗ, ಕ್ಷಾಮ, ಅಂಟು ಜಾಡ್ಯ, ಕಾಡು ಮೃಗ ಇವುಗಳಿಂದ ಭೂಲೋಕದ ಕಾಲು ಭಾಗದ ಜನತೆಯನ್ನು ಕೊಂದು ಹಾಕುವುದಕ್ಕೆ ಅಧಿಕಾರವನ್ನ ಕೊಡಲಾಗಿತ್ತು. ಈ 4ನೆಯ ಮುದ್ರೆಯನ್ನ ಒಡೆದಾಗ ಬೂದು ಬಣ್ಣದ ಕುದುರೆ ತನ್ನ ಕೆಲಸ ಮಾಡಲು ಕಾರ್ಯತತ್ಪರವಾಯಿತು. ಆ ಬೂದು ಬಣ್ಣದ ಕುದುರೆ ಮೇಲೆ ಕುಳಿತಿದ್ದ ವ್ಯಕ್ತಿಗೆ, ಅದೂತನಿಗೆ ಮೃತ್ಯು ಅಂದರೆ ಮರಣ, ಮರಣ ಅಂದರೆ ನಾಶನ, ಎಲ್ಲೆಡೆ ನಾಶನವನ್ನು ಉಂಟು ಮಾಡುವುದಕ್ಕಾಗಿ ಆತನು ಹೊರಟು ಬಂದನು. ಕ್ಷಾಮ, ಅಂಟು ಜಾಡ್ಯ, ಕಾಡು ಮೃಗ, ಖಡ್ಗ. ಇವತ್ತು ನೋಡಿ ಪ್ರಭು ಯೇಸು ನುಡಿದರು, ರಾಜ್ಯಗಳ ವಿರುದ್ಧ, ರಾಷ್ಟ್ರಗಳ ವಿರುದ್ಧ ಯುದ್ಧವನ್ನು ಸಾರುವುದು. ಆ ಕಾಲದಲ್ಲಿ ಖಡ್ಗ ಕತ್ತಿಯಿಂದ ಯುದ್ಧ ಮಾಡೋದು, ಆದರೆ ಈಗಿನ ಕಾಲದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಎಸೆಯೋದು ಅಲ್ವಾ, ಅಥವಾ ಬಾಂಬೆ ಜಾಸ್ತಿ ಎಸೆದು ರಕ್ತಪಾತ. ಇತ್ತೀಚೆಗೆ ನಾವು ನೋಡಿದಾಗೆ ಇರಾನ್, ಇಸ್ರಾಯೇಲ್ ಅಂಥ ಸ್ಥಳಗಳಲ್ಲಿ ಎಂಥ ಒಂದು ಭೀಕರ ಬಾಂಬ್ಗಳನ್ನು ಎಸೆದು ಜನರು ಮನುಷ್ಯನನ್ನೇ ಕೊಲ್ಲುವಷ್ಟರ ಮಟ್ಟಿಗೆ ಕ್ರೂರತ್ವ. ಯಾವ ಪ್ರಾಣಿನೂ ತನ್ನ ಸ್ವಂತ ಜನಾಂಗದ ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಆದರೆ ಈ ಕೊನೆಯ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಮನುಷ್ಯನು ಎಷ್ಟು ಕ್ರೂರಿಯಾಗಿ ಮಾರ್ಪಡುತ್ತಾನೆ ಎಂದರೆ, ಮನುಷ್ಯ ತನ್ನಂತೆ ಇರುವ ಮತ್ತೊಬ್ಬ ಮನುಷ್ಯರನ್ನೇ ನಿರ್ದಯೆಯಿಂದ, ನಿರ್ದಾಕ್ಷಿಣ್ಯದಿಂದ, ಕರುಣೆ ಇಲ್ಲದೆ ಕೊಲ್ಲುವಷ್ಟರ ಮಟ್ಟಿಗೆ ರಕ್ತದ ಓಕುಳಿ ಹರಿಯುತ್ತಾ ಇತ್ತು. ಚಿಕ್ಕ ಮಕ್ಕಳು, ದೊಡ್ಡವರು, ಅನೇಕ ಭೂಕಂಪಗಳು, ಭೂಕುಸಿತ, ಅದರ ಆ ಭೂಮಿಯ ಪಾತಾಳದ ಅವಶೇಷಗಳಲ್ಲಿ, ಬಿಲ್ಡಿಂಗ್ನ ಅವಶೇಷಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಜನರು ನರಳಾಡುವಂಥದ್ದು. ಇನ್ನು ನಾವು ನೋಡುವುದಾದರೆ ಅಂಟು ಜಾಡ್ಯ ಅನ್ನುವುದಾದರೆ ಇತ್ತೀಚೆಗೆ ಬಂದಂಥ ಕೊರೋನಾ, ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿದಂಥ ಕೊರೋನಾ. ಆದರೆ ದೇವರ ವಾಕ್ಯ ಹೇಳುತ್ತೆ, ಅಂಥ ಕೇಡಿನ ಸಮಯದಲ್ಲಿ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ನನ್ನ ದರ್ಶನವನ್ನು ಕೋರಿ ಅವರು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ಇಡೀ ನಾಡಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸುವೆನು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ಆರೋಗ್ಯದಾಯಕ ಯೆಹೋವ ರಾಫ. ಕೀರ್ತನೆ 91 ವಚನ 4 ಮೇಲ್ಪಟ್ಟು ನಾವು ನೋಡುತ್ತೇವೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಗಳು, ಅಂಟು ಜಾಡ್ಯ, ಕ್ಷಾಮಗಳಿಗೆ ನೀನು ಭಯಪಡಬೇಕಾಗಿಲ್ಲ. ಸೂರ್ಯನಿಗೆ, ಇರುಳಿನಲ್ಲಿ ಚಂದ್ರನ ವಿಕೋಪಕ್ಕೆ ನೀವು ಭಯಪಡಬೇಕಾಗಿಲ್ಲ. ನಿನ್ನ ಬಲಗಡೆ 10,000 ಹೆಣ, ನಿನ್ನ ಎಡಗಡೆ 1,000 ಹೆಣಗಳು ಬೀಳಲಿ, ನಿನಗೆ ಯಾವ ಹಾನಿಯೂ ಸಂಭವಿಸದು. ನಿನ್ನ ಬಲಗಡೆ 1,000, ನಿನ್ನ ಎಡಗಡೆ 10,000 ಹೆಣಗಳು ಬಿದ್ದರೂ ನಿನಗೆ ಯಾವ ಹಾನಿಯೂ ಸಂಭವಿಸದು. ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ದೈವಿಕ ಸಂರಕ್ಷಣೆ ನಮ್ಮ ಮೇಲೆ ಇರುತ್ತದೆ. ಆದರೆ ಇದೆಲ್ಲ ಸಂಭವಿಸುತ್ತದೆ, ಈಗಾಗಲೇ ಸಂಭವಿಸುತ್ತಿದೆ, ನಮ್ಮ ಕಣ್ಣ ಮುಂದೆ ನಾವು ನೋಡುತ್ತಾ ಇದ್ದೇವೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನು?
ಈ ಒಂದು ವಚನದ ಮೂಲಕ ದೇವರು ನಮಗೆ ತಿಳಿಸುವ ವಿಷಯವೇನೆಂದರೆ, ಲೂಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಚನ 1 ಮೇಲ್ಪಟ್ಟು ಆ ಯೇಸುವಿನ ಬಳಿ ಬಂದು ಕೆಲವರು ಕೇಳ್ತಾರೆ, ಈ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಕೆಲವರು ಹೋದರು ಜೆರುಸಲೇಮಿಗೆ. ಆ ಸಿಲೋವಾ ಎಂಬ ಸ್ಥಳದಲ್ಲಿ ಆ ಗೋಪುರ ಕುಸಿದು ಬಿದ್ದು ಅನೇಕರು ಸತ್ತು ಹೋದರು. ಅವರ ಪಾಪದ ಪರಿಣಾಮವಾ ಇದು ಎಂದು ಕೇಳುವಾಗ, ಅವರ ಪಾಪದ ಕೃತ್ಯಗಳಲ್ಲ, ಅವರ ನಾಶನವನ್ನು ನೋಡಿ ಬದುಕಿರುವ ನೀವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬುದು ಇದು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಪಾಪದ ಪಾಲಿಗೆ ಸತ್ತು ದೇವರಿಗೋಸ್ಕರ ಜೀವಿಸುವುದಕ್ಕಾಗಿ. ಹಳೆಯ ಒಡಂಬಡಿಕೆಯಲ್ಲಿಯೂ ಸಹ ಪಾಪ ಹೆಚ್ಚಾದಾಗಲೆಲ್ಲ ದೇವರು ಅನೇಕ ವಿಧವಾದ ರೀತಿಯಲ್ಲಿ ಕ್ಷಾಮ, ಬರಗಾಲ ಇವುಗಳನ್ನು ಕಳುಹಿಸಿ ಜನರ ಪರಿವರ್ತನೆಗಾಗಿ ಕರೆ ನೀಡುತ್ತಾರೆ ಎಂಬುದಾಗಿ ಇದರಲ್ಲಿ ನೋಡುವಾಗ, ವಿಶೇಷವಾಗಿ ಎಸೆಕಿಯಲನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಎಸೆಕಿಯಲ 14:12 ವೈಯಕ್ತಿಕ ಹೊಣೆಗಾರಿಕೆ. ನೋಹ, ದಾನಿಯೇಲ, ಯೋಬ. ವೈಯಕ್ತಿಕ ಹೊಣೆಗಾರಿಕೆ ಎಂದರೆ ಇದು ನಿಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ರಕ್ಷಣೆಯನ್ನು ಪಡೆದುಕೊಂಡ ಮೇಲೆ ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದು, ಪರಿಶುದ್ಧ ಮಾರ್ಗದ ಜೀವನವನ್ನು ಪ್ರಾರಂಭ ಮಾಡಿದ ಮೇಲೆ, ಕ್ರೈಸ್ತೀಯ ಜೀವನವನ್ನು ಪ್ರಾರಂಭ ಮಾಡಿದ ಮೇಲೆ ಆ ಕ್ರೈಸ್ತೀಯ ಜೀವನವನ್ನು, ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದು ಪರ್ಸನಲ್, ವೈಯಕ್ತಿಕ ಹೊಣೆಗಾರಿಕೆ. ನಮ್ಮ ಜೀವನವನ್ನು ಲೆಕ್ಕ ಕೊಡಬೇಕಾದದ್ದು ನಾವೇ. ಯಾಕಂದರೆ ಇಲ್ಲಿ ನೋಹ, ದಾನಿಯೇಲ, ಯೋಬ ಎಂದು ತೋರಿಸ್ತಾರೆ. ನೋಹನ ಕಾಲದಲ್ಲಿ ಎಲ್ಲ ಕಡೆ ಪಾಪ ಹೆಚ್ಚಾಗಿತ್ತು. ದೇವರು ಜಲಪ್ರಳಯವನ್ನು ಉಂಟು ಮಾಡುತ್ತೇನೆ ಎಂದು ಹೇಳಿದಾಗಲೂ ಸಹ ನೋಹನ ನೀತಿವಂತಿಕೆ, ನೋಹ ಸತ್ಪುರುಷನಾಗಿ ಜೀವಿಸಿದ ಕಾರಣ ನೋಹ ತಾನು ಮತ್ತು ತನ್ನ ಕುಟುಂಬವನ್ನು ಸಂರಕ್ಷಣೆ ಮಾಡಿಕೊಂಡ. ದಾನಿಯೇಲನ ಕಾಲದಲ್ಲಿ ಸಹ ಆ ನೆಬೂಕದ್ನೆಚ್ಚರನ ಆಳ್ವಿಕೆಯಿಂದ ಅವರು ದಾಸತ್ವಕ್ಕೆ ಕರೆದುಕೊಂಡು ಬಂದಾಗಲೂ ಸಹ ಅವನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ನಿರ್ಮಲವಾಗಿ, ನಿಷ್ಕಳಂಕವಾಗಿ ಕಾಣಿಸಿಕೊಂಡ ಕಾರಣ ಅನೇಕ ಅಪಾಯ ಆಪತ್ತುಗಳು ಎದುರಾದರೂ ಶತ್ರುಗಳ ಕಾಟಗಳಿಂದ ಅವನು ತಪ್ಪಿಸಿಕೊಂಡ. ಇನ್ನು ಯೋಬನ ಕಾಲದಲ್ಲಿ ಯೋಬನನ್ನ ಪರೀಕ್ಷಿಸಲು ಸಂಹಾರಕ ದೂತನು ಬಂದು ಎಲ್ಲವನ್ನು ನಾಶ ಮಾಡಿದರು. ವಿಶ್ವಾಸವನ್ನು ಕಳೆದುಕೊಳ್ಳದೆ ಇದ್ದ ಕಾರಣ ಕಳೆದುಕೊಂಡ ಎಲ್ಲವನ್ನ ಮತ್ತೆ ಮರಳಿ ಪಡೆದುಕೊಂಡ. ವೈಯಕ್ತಿಕ ಹೊಣೆಗಾರಿಕೆ, ರಕ್ಷಣೆಯ ಕಾರ್ಯ ನಿಮ್ಮಲ್ಲಿ ಪರಿಪೂರ್ಣವಾಗುವುದು ನಿಮ್ಮ ಜವಾಬ್ದಾರಿ. ನಾವು ಅದನ್ನು ಉಳಿಸಿಕೊಳ್ಳತಕ್ಕದ್ದು. 21ನೇ ವಚನ ಓದ್ತೀನಿ. 12ರಿಂದ ಅದನ್ನೇ ಹೇಳ್ಕೊಂಡು ಬರ್ತಾರೆ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನಾನು ಖಡ್ಗ, ಕ್ಷಾಮ, ದುಷ್ಟಮೃಗ, ವ್ಯಾಧಿ ಈ ಎಂಬ 4 ಬಾಧೆಗಳನ್ನು ಜೆರುಸಲೇಮಿನ ಮೇಲೆ ಒಟ್ಟಿಗೆ ಬರಮಾಡಿ ಜನ ಜಾನುವಾರುಗಳನ್ನು ನಿರ್ಮೂಲ ಮಾಡುವಾಗ ಹೇಳತಕ್ಕದ್ದೇನು? ಅಂಥ ಸಮಯದಲ್ಲೂ ನೋಹ, ದಾನಿಯೇಲ, ಯೋಬ ಎಂಬುವರು ಅದರಲ್ಲಿದ್ದರೂ ನನ್ನ ಜೀವದಾಣೆ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಗಳನ್ನಾಗಲಿ ಹೆಣ್ಣು ಮಗನನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ. ಇದು ಸರ್ವೇಶ್ವರನಾದ ದೇವರ ನುಡಿ. ಸದಾಚಾರದಿಂದ ಅವರು ಉಳಿಸಿಕೊಂಡರು. ಆದರೆ ನಮಗಾದರೂ ನಮ್ಮ ಸ್ವಂತ ಸತ್ಕಾರ್ಯಗಳು ಏನೂ ಇಲ್ಲದಿದ್ದರು ನನ್ನ ಯೇಸು ನನ್ನ ರಕ್ಷಕ ಎಂದು ಯೇಸುವಿನ ನಾಮ ಬಲವಾದ ಗೋಪುರ, ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವವರು ಸುರಕ್ಷಿತರಾಗಿರುತ್ತಾರೆ. ಆಮೇನ್. ಆದ ಕಾರಣ ಧೈರ್ಯದಿಂದಿರೋಣ. ಇದೆಲ್ಲ ಸಂಭವಿಸುತ್ತದೆ. ಆ ಸಮಯದಲ್ಲಿ ನೀವು ಯೇಸುವನ್ನು ಆಶ್ರಯಿಸಿಕೊಂಡು ಪ್ರಾರ್ಥನೆಯಲ್ಲಿದ್ದು ಪಾಪವನ್ನು ಬಿಟ್ಟು ನಮ್ಮ ಜೀವೋದ್ಧಾರ ಸಮೀಪಿಸಿದೆ ಎಂದು ತಲೆ ಎತ್ತಿ ನಿಲ್ಲಿ, ನಮ್ಮ ರಕ್ಷಕನು ಬರಲಿದ್ದಾನೆ ಎಂಬುದಾಗಿ. ಯಾಕಂದರೆ 2 ಸಮುವೇಲ 24ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಇಲ್ಲಿ ದಾವೀದ ರಾಜ ಒಂದು ತಪ್ಪನ್ನು ಮಾಡುತ್ತಾರೆ. ತನ್ನ ಸೇವಕನಿಗೆ ಕರೆದು ಮಂತ್ರಿಗೆ ಹೇಳುತ್ತಾರೆ, ನಮ್ಮಲ್ಲಿ ಯುದ್ಧ ಮಾಡಲು ಪರಾಕ್ರಮಶಾಲಿಯಾಗಿರುವ ಸೈನಿಕರ ಸಂಖ್ಯೆ ಎಷ್ಟು ಎಂಬುದನ್ನು ಎಣಿಕೆ ಮಾಡು ಎಂಬುದಾಗಿ. ಆಗ ಮಂತ್ರಿ ಹೇಳುತ್ತಾನೆ, ರಾಜರೇ, ಯಾಕೆ ಇಂಥ ವಿಷಯವನ್ನು ನೀವು ಮಾಡುತ್ತೀರಿ ಅಂತ. ಸೈತಾನ ದಾವೀದನನ್ನು ಪ್ರೇರೇಪಿಸುತ್ತಾನೆ. ಎಲ್ಲ ಪ್ರೇರೇಪಣೆಗಳು ದೇವರಿಂದ ಬಂದುದಲ್ಲ ಎಂದು ನಾವು ವಿವೇಚಿಸುವ ವರದಿಂದ ಮುನ್ನಡೆಯಬೇಕು. ಆ ಸಮಯದಲ್ಲಿ ಯಾಕಂದರೆ ಮಂತ್ರಿ ಹೇಳ್ತಾನೆ, ಇದುವರೆಗೂ ನಮಗೆ ಯುದ್ಧ ದೊರಕಿದ್ದು ನಮ್ಮ ಸ್ವಂತ ಶಕ್ತಿ ಬಲದಿಂದ ಅಲ್ಲ, ದೇವರ ಆತ್ಮರ ಬಲದಿಂದ ಎಂಬುದಾಗಿ. ಆದರೆ ದಾವೀದನು ಹಠ ಮಾಡಿದ ಕಾರಣ ಇವನು ಸೈನಿಕರ ಲೆಕ್ಕಾಚಾರ ಮಾಡುವಾಗ ದೇವರ ಕೋಪಕ್ಕೆ ಗುರಿಯಾಗುತ್ತಾನೆ.
2 ಸಮುವೇಲ 24:15. ಆಗ ಸರ್ವೇಶ್ವರ ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅದು ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು. 70,000 ಜನರು ಸತ್ತರು. ಸಂಹಾರಕ ದೂತನು ಕೈಚಾಚಿದಾಗ ಸರ್ವೇಶ್ವರ ಕೇಡಿನ ವಿಷಯದಲ್ಲಿ ನೊಂದುಕೊಂಡು ಸಂಹಾರಕ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂತೆಗೆ. ಸಂಹಾರಕ ದೂತ. ಈ 4 ಕುದುರೆಗಳ ಮೇಲೆ ಬರುವವರು ಲೋಕದಲ್ಲಿ ಸಂಹರಿಸಲು, ನಾಶನವನ್ನ ಉಂಟು ಮಾಡಲು ಬರುವವರಾಗಿದ್ದಾರೆ. ಕೊನೆಗೆ ದಾವೀದನು ಪಶ್ಚಾತ್ತಾಪ ಪಟ್ಟು, ಮನುಷ್ಯರ ಕೈಯಲ್ಲಿ ಸಿಕ್ಕಿ ಬೀಳುವುದಕ್ಕಿಂತ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಉತ್ತಮ, ದೇವರ ಕರುಣೆ ಕೃಪೆ ಶಾಶ್ವತವಾದುದು ಎಂದು ದೇವರಿಗೆ ಅಲ್ಲಿಯೇ ಒಂದು ಬಲಿಪೀಠವನ್ನ ಕಟ್ಟಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ, ಪಾಪ ಪರಿಹಾರ, ಪಶ್ಚಾತ್ತಾಪ ಪೂರಿತವಾದ ಬಲಿಯನ್ನು ಸಮರ್ಪಿಸಿದಾಗ ದೇವರು ಆ ಬಲಿಯನ್ನು ಸ್ವೀಕರಿಸಿ ಆ ಸಂಹಾರಕ ದೂತನನ್ನು ನಿಲ್ಲಿಸಿ ಆ ವ್ಯಾಧಿಯಿಂದ ಜನರು ವಿಮುಕ್ತಗೊಳ್ಳುವುದನ್ನು ನಾವು ನೋಡುತ್ತೇವೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಭಯಪಡಬೇಡಿ, ಹೆದರಬೇಡಿ. ಇವೆಲ್ಲ ಸಂಭವಿಸಲೇಬೇಕು. ಇವೆಲ್ಲ ಸಂಭವಿಸುವಾಗ ನೀವು, ನಿಮ್ಮ ರಕ್ಷಣೆ ಸಮೀಪವಾಗಿದೆ, ಕಾಲವು ಪರಿಪಕ್ವವಾಗಿದೆ, ನಿಮ್ಮ ಉದ್ಧಾರದ ದಿನ ಸಮೀಪದಲ್ಲಿದೆ ಎಂದು ತಿಳಿದುಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನವನ್ನು ನಡೆಸಿರಿ. ಪ್ರಭು ಯೇಸುವಿನ ಬರುವಿಕೆಗೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳೋಣ. ಕೀರ್ತನೆ 91 ವಚನ 1-16 ಅದ್ಭುತಕರವಾದ ವಚನ. ದೇವರ ಆಶ್ರಯದಲ್ಲಿರುವವರು ಸುರಕ್ಷಿತರು. ನಿನ್ನ ಬಲಗಡೆ 1000 ಹೆಣ, ಎಡಗಡೆ 10,000 ಹೆಣಗಳು ಬಿದ್ದರೂ ನಿನಗೆ ಯಾವ ಹಾನಿಯೂ ಸಂಭವಿಸಲಾರದು. ಯಾವ ಕೇಡು, ಯಾವ ಉಪದ್ರವ ನಿನ್ನ ಗೂಡಾರದ ಬಳಿ ಸುಳಿಯಲಾರದು. ಕೇಡಿನ ಸಮಯದಲ್ಲಿ ದೇವರು ನಮ್ಮನ್ನು ತನ್ನ ಕಣ್ಮಣಿಯಂತೆ ಪೋಷಿಸಿ ಪರಾಂಬರಿಸುವವರಾಗಿದ್ದಾರೆ. ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು, ಯುಗ ಯುಗಾಂತರಕ್ಕೂ ಜೀವಿಸಿಕೊಳ್ಳುವ ಪ್ರಭು ಯೇಸು, ನಾನು ಜೀವಿಸುವ ದೇವರಾದ ಕಾರಣ ನೀವು ಜೀವಿಸುವಿರಿ ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವಿನ ಜೀವ ಯಥೇಚ್ಛವಾಗಿ ಸಮೃದ್ಧಿಯಾಗಿ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂತತಿ ಸಂತಾನದಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.